ಶಿವಮೊಗ್ಗದಲ್ಲಿ ಹರ್ಷ ಹತ್ಯೆಯ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಲಾಗಿದೆ. ಶಿವಮೊಗ್ಗದಲ್ಲಿ ನಡೆದಿದ್ದಂತ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆ ನಿಮಗೆಲ್ಲ ಗೊತ್ತೇ ಇದೆ. ಕೋರ್ಟ್ಗೆ ತೆರಳಿ ಸಾಕ್ಷಿ ಹೇಳಬಾರದು ಅಂತ ಸಾಕ್ಷಿದಾರನಿಗೆ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಕೋರ್ಟ್ ಸೂಚನೆ ಮೇರೆಗೆ ಇದೀಗ ಪೊಲೀಸರು ಕೇಸನ್ನ ಕೂಡ ದಾಖಲಿಸಿದ್ದಾರೆ. ಶಿವಮೊಗ್ಗದ ತುಂಗಾನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹರ್ಷ ಹತ್ಯೆ ಪ್ರಕರಣದಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಸಾಕ್ಷಿಯಾಗಿರ್ತಾನೆ. ಡಿಸೆಂಬರ್ 12ನೇ ತಾರೀಕು ಎನ್ಐಎ ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನ ಹೇಳಿದ್ದ ಇದೇ ಯುವಕ. ಆ ಬಳಿಕ ಸಾಕ್ಷಿ ಹೇಳಬೇಡ ನೀನು ಅಂತ ಅಪರಿಚಿತ ವ್ಯಕ್ತಿ ಬೆದರಿಕೆಯನ್ನ ಹಾಕಿದ್ದಾನಂತೆ. ಮರುದಿನ ಕೋರ್ಟ್ ಸೂಚನೆಯ ಮೇರೆಗೆ ಇದೀಗ ಪ್ರಕರಣ ದಾಖಲಾಗಿದೆ. ಹರ್ಷ ಹತ್ಯೆಯ ಸಾಕ್ಷಿದಾರ ಇದಾಗಲೇ ಒಂದು ಬಾರಿ ಕೋರ್ಟ್ನಲ್ಲಿ ಸಾಕ್ಷಿಯನ್ನ ಹೇಳಿರ್ತಾನೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗ ನಡೆದಿರುವಂತಹ ಘಟನೆ ಅಂತ ಹೇಳಿದ್ರೆ ಆಲ್ರೆಡಿ ಒಮ್ಮೆ ಇವರು ಕೋರ್ಟ್ಗೆ ಅಪಿಯರ್ ಆಗಿದ್ದಾರೆ, ಸಾಕ್ಷಿಯನ್ನ ಹೇಳಿದ್ದಾರೆ. ಆ ನಂತರದಲ್ಲಿ ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಬಸವರಾಜ್? ಸ್ನೇಹಿತರೆ, ಕಳೆದ 2 ವರ್ಷಗಳ ಹಿಂದೆ ಶಿವಮೊಗ್ಗದ ಏನು ಹರ್ಷ ಕೊಲೆ ಪ್ರಕರಣ ಆಯ್ತು, ಆ ಪ್ರಕರಣದ ನಂತರ ಸಾಕಷ್ಟು ಬೆಳವಣಿಗೆ ಆಯ್ತು. ಶಿವಮೊಗ್ಗ ನಗರದಲ್ಲಿ ಗಲಾಟೆ ಕೂಡ ಆಯ್ತು, ಲಾಠಿ ಚಾರ್ಜ್ ಎಲ್ಲ ಕೂಡ ಸಂದರ್ಭದಲ್ಲಿ ಆಯ್ತು. ಅದರ ನಂತರ ಹರ್ಷ ಕೊಲೆ ಪ್ರಕರಣದಲ್ಲಿ ಅನೇಕ ಆರೋಪಿಗಳನ್ನ ಕೂಡ ಬಂಧಿಸಲಾಗಿತ್ತು. ಬಂಧಿತರ ಪ್ರಕರಣವನ್ನ ಎನ್ಐಎ ಈಗಾಗಲೇ ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡಿ ಸುಮಾರು ಮೇಲೆ ಈಗ ದೋಷಾರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಿದೆ. ಈ ನಡುವೆ ಕೋರ್ಟ್ ಪ್ರಕ್ರಿಯೆ ನಡೀತಾ ಇದೆ. ಕೋರ್ಟ್ ಪ್ರಕ್ರಿಯೆಯಲ್ಲಿ ಕೆಲವೊಬ್ಬ ಹರ್ಷ ಕೊಲೆ ಸಂಪುಟ ಕೆಲವೊಬ್ಬರನ್ನ ಸಾಕ್ಷಿ ಕೂಡ ಮಾಡಲಾಗಿದೆ. ಶಿವಮೊಗ್ಗದ ಏನು ತೀರ್ಥಹಳ್ಳಿ ರಸ್ತೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಅಲ್ಲಿ ಹರ್ಷ ಕೊಲೆ ಮಾಡಂತ ಏನು ಆರೋಪಿಗಳಿದ್ದಾರೆ, ಅವರು ಅಲ್ಲಿ ಬಂದು ಪೆಟ್ರೋಲ್ ಹಾಕಿ ಹೋಗಿದ್ರು. ಆ ಸಂದರ್ಭದಲ್ಲಿ ಎಣ್ಣೆ ಇದ್ರು, ಆ ಪೆಟ್ರೋಲ್ ಬಂಕ್ಗೆ ಬಂದು ತನಿಖೆ ಮಾಡಿ ವಿಚಾರಣೆ ಕೂಡ ಮಾಡಿದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಬ್ಬ ಸಾಕ್ಷಿ ಪೆಟ್ರೋಲ್ ಹಾಕಿದ ವ್ಯಕ್ತಿ ಸಾಕ್ಷಿದಾರನ ಮಾಡಿದ್ರು. ಆ ವ್ಯಕ್ತಿ ಕೂಡ ಇನ್ನು ಪೆಟ್ರೋಲ್ ಹಾಕಿದ ವ್ಯಕ್ತಿ ಇದ್ದಾನೆ, ಆತ ಬಂದು ಎನ್ಐ ಕೋರ್ಟಿಗೆ ಬಂದು ಸಾಕ್ಷಿಯನ್ನು ಕೂಡ ಹೇಳಿದ. ಹಾಗಾಗಿ ಏನು ಸಾಕ್ಷಿ ಹೇಳಿ ಬಂದ ನಂತರ ಆತನಿಗೆ ಜೀವ ಬೆದರಿಕೆ ಬಂದೆ. ಆ ಜೀವ ಬೆದರಿಕೆ ಬಂದ ನಂತರ ಕೋರ್ಟ್ ಮೂಲಕವಾಗಿ ಸೂಚನೆ ಕೊಟ್ಟಿದೆ. ಅದರ ಪ್ರಕಾರವಾಗಿ ಈಗ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತುಂಗಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಯಾರು ಜೀವ ಬೆದರಿಕೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಅಂದ್ರೆ ಹರ್ಷ ಕೊಲೆ ಪ್ರಕರಣದ ತನಿಖೆ ಆಗ್ತಿದೆ. ಎನ್ಐಎ ಪ್ರಕರಣ ತನಿಖೆ ಪಡ್ಕೊಂಡು ಸಾಕಷ್ಟು ಈ ಪ್ರಕರಣದಲ್ಲಿ ತೆರೆ ಮೇರೆ ಹಿಂದೆ ಯಾರೇ ಆರೋಪಿಗಳಿದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸ ಕೂಡ ಎನ್ಐಎ ಮಾಡಿತ್ತು. ಹಾಗಾಗಿ ಎನ್ಐಎ ಕೂಡ ಈ ತನಿಖೆ ಮಾಡ್ತಾ ಇದೆ. ಕೋರ್ಟಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಚಾರ್ಜ್ ಶೀಟ್ ಕೂಡ ಆಗಿದೆ. ಈ ನಡುವೆ ಸಾಕ್ಷಿದಾರರು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಿದ್ದಾರೆ. ಅವ್ರಿಗೆ ಈಗ ಜೀವ ಬೆದರಿಕೆ ಹಾಕುವಂತ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಪೊಲೀಸರು ಈ ಯಾರು ಜೀವ ಬೆದರಿಕೆ ಕೊಟ್ಟಿದ್ದಾರೆ ಅವರನ್ನ ಪತ್ತೆ ಮಾಡಬೇಕು, ಮತ್ತೆ ಬಂಧಿಸುವಂತ ಕೆಲಸ ಆಗಬೇಕು. ಮತ್ತೆ ನಿರ್ಭಯವಾಗಿ ಏನು ಈ ಪ್ರಕರಣ ಸಂಪುಟ ಹರ್ಷ ಪ್ರಕರಣ ಇದೆ ಅಲ್ಲಿ ಬಂದು ಅನೇಕ ಸಾಕ್ಷಿದಾರರಿದ್ದಾರೆ, ಅವ್ರು ಸಾಕ್ಷಿ ಹೇಳುವಂತ ಕೆಲಸ ಕೂಡ ಆಗ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.